ಕ್ಯಾಲೆಂಡರ್. ಇಡೀ ಜಗತ್ತಿನ ಆಗುಹೋಗುಗಳು ನಿರ್ಧಾರವಾಗಿರುವುದೇ ಇವುಗಳ ಮೇಲೆ. ಧರ್ಮ ಯಾವುದೇ ಇರಬಹುದು, ಹಬ್ಬ ಹರಿದಿನಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಇದೇ ಕ್ಯಾಲೆಂಡರ್ನ ಮೂಲಕ. ಋತುಮಾನಗಳನ್ನ ತಿಳ್ಕೊಳ್ಳೋದು ಇದೇ ಕ್ಯಾಲೆಂಡರ್ ಮೂಲಕ. ವರ್ಷಕ್ಕೆ 365 ದಿನ, 12 ತಿಂಗಳು, 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ. ಇದಿಷ್ಟೇ ಸರಳವಾಗಿ ನೀವು ತಿಳ್ಕೊಂಡಿರೋದು. ನಾವು ಬಳಸ್ತಿರೋ ಗ್ರೆಗೋರಿಯನ್ ಕ್ಯಾಲೆಂಡರ್ ಸರಿ ಇಲ್ವಂತೆ, ಲೆಕ್ಕಾಚಾರ ತಪ್ಪಿದೆಯಂತೆ. ಜಗತ್ತು ಪಾಲಿಸ್ತಿರೋ ಕ್ಯಾಲೆಂಡರ್ನ ಚಾಲೆಂಜ್ ಮಾಡ್ತಿದ್ದಾರೆ ಶಿವಮೊಗ್ಗದ ವ್ಯಕ್ತಿ. ವರ್ಷ ಹೇಗ್ ನಿರ್ಧಾರ ಆಗುತ್ತೆ ಹೇಳಿ? ಭೂಮಿ ಸೂರ್ಯನನ್ನ ಒಂದು ಸುತ್ತು ಹಾಕೋದಕ್ಕೆ ತೆಗೆದುಕೊಳ್ಳುವ ಸಮಯದ ಆಧಾರದ ಮೇಲೆ. ಸದ್ಯ ಇಡೀ ಜಗತ್ತು ಪಾಲಿಸ್ತಾ ಇರುವುದು ಗ್ರೆಗೋರಿಯನ್ ಕ್ಯಾಲೆಂಡರ್ನ. ಕ್ರಿಸ್ತಶಕ 1582 ಅಕ್ಟೋಬರ್ 15ರಿಂದಾನೂ ಇದೇ ಕ್ಯಾಲೆಂಡರ್ ಅಸ್ತಿತ್ವದಲ್ಲಿದೆ. ಈ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷ ಅಂದ್ರೆ 365 ದಿನ, 5 ಗಂಟೆ, 49 ನಿಮಿಷ, 12 ಸೆಕೆಂಡ್. ಆದ್ರೆ ಇದು ಸರಿಯಾಗಿಲ್ವಂತೆ, ಇದರ ಲೆಕ್ಕಾಚಾರ ತಪ್ಪಿದೆಯಂತೆ. 365 ದಿನ, 5 ಗಂಟೆ, 48 ನಿಮಿಷ, 46 ಸೆಕೆಂಡ್. ಹೇಗಂತ ಹೇಳ್ತಿರೋದು ಶಿವಮೊಗ್ಗದ ಈ ವ್ಯಕ್ತಿ ಟಿ.ಎಂ. ರಘುನಾಥ್. ಇಡೀ ಜಗತ್ತು 443 ವರ್ಷಗಳಿಂದ ಪಾಲಿಸ್ತಾ ಇರೋ ಕ್ಯಾಲೆಂಡರೇ ತಪ್ಪು ಅಂತಿರೋದು ಇವರೇ ನೋಡಿ. ಹಾಗಂತ ಇವರಿದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ದಾಖಲೆ ಲೆಕ್ಕಾಚಾರಗಳ ಸಮೇತ ತಮ್ಮ ವಾದವನ್ನ ಮುಂದಿಡ್ತಿದ್ದಾರೆ. ಬಹಳ ಕ್ಲಿಷ್ಟಕರವಾದ ಲೆಕ್ಕಾಚಾರ ಇದು. ಇದಕ್ಕಾಗಿ ಎಷ್ಟೋ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಟಿ.ಎಂ. ರಘುನಾಥ್. ಈಗ ನಾವು ಬಳಸ್ತಾ ಇರೋ ಗ್ರಿಗೋರಿಕ್ ಅಂದರೆ ವರ್ಲ್ಡ್ ಗ್ಲೋಬಲ್ ಬಳಸ್ತಾ ಇರುವಂಥದ್ದು ಗ್ರಿಗೋರಿ ಕ್ಯಾಲೆಂಡರ್ ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ. ಕೆಲವರು ಇಂಗ್ಲೀಷ್ ಕ್ಯಾಲೆಂಡರ್ ಅಂತಾರೆ, ಗೊತ್ತಿರೋ ಗ್ರಿಗೋರಿ ಕ್ಯಾಲೆಂಡರ್ ಅಂತಾರೆ. ಈ ಗ್ರಿಗೋರಿ ಕ್ಯಾಲೆಂಡರ್ ಕೂಡ ಸರಿಯಾಗಿಲ್ಲ, ದೋಷಪೂರಿತವಾಗಿದೆ. ಆದ್ದರಿಂದ ಏನು ದೋಷ ಇದೆ ಅಂದರೆ, ನಾವು ಆಚರಿಸುವ ಜಯಂತಿಗಳು ಅಂದರೆ ನಮ್ಮ ಹುಟ್ಟಿದಬ್ಬನೇ, ಫಾರ್ ಎಕ್ಸಾಂಪಲ್ ನಾನು ಹುಟ್ಟಿದಬ್ಬ, ನೀವು ಹುಟ್ಟಿದಬ್ಬಗಳೇ 2 ದಿನ ಮುಂದಿದೆ. ಯಾಕೆ ಮುಂದಿದೆ? ಪ್ರತಿ ವರ್ಷ ಅವರು 26 ಸೆಕೆಂಡ್ ಅಸ್ಟ್ರಾನಮಿಕಲ್ ಇಯರ್ ಪ್ರಕಾರ ಮಾಡಿದೆ 26 ಸೆಕೆಂಡ್ ಎಕ್ಸೆಸ್ ಕೊಡ್ತಾರಿಂದ ಎಲ್ಲರ ಡೇಟ್ಗಳು ವ್ಯತ್ಯಾಸ ಇದೆ. ಮತ್ತು ಅವರು ಅಳವಡಿಸಿದ ರೀತಿಯಿಂದಾಗಿ ತುಂಬ ತಪ್ಪುಗಳು. ಅಳವಡಿಸಿದ ರೀತಿ ಅಂದರೆ ಯಾವುದು? 400 ವರ್ಷಕ್ಕೆ 3 ದಿನ. ಆ 400 ವರ್ಷಕ್ಕೆ 3 ದಿನ ಅಳವಡಿಸಿದ್ರಿಂದಾಗಿ ನಾವು ಹುಟ್ಟಿದ ದಿನ ನಾವು ಆಚರಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಗಾಂಧೀಜಿ ಹುಟ್ಟಿದ 2ನೇ ತಾರೀಕು ಅಂತ ಅನ್ಕೊಂಡಿದ್ದೀವಿ. ಆ್ಯಕ್ಚುಲಿ ಗಾಂಧೀಜಿ ಹುಟ್ಟಿದ 4ನೇ ತಾರೀಕು ಬರುತ್ತೆ. ಯಾಕೆ ಬರುತ್ತೆ? ಗ್ರೆಗೋರಿ ಅಳವಡಿಸಿದ್ರಿಂದಾಗಿ. ಗ್ರೆಗೋರಿ ಅವರು ಅಳವಡಿಸಿದ್ರಿಂದ ಹೇಗೆ ಅಂದರೆ 1582ನೇ ಇಸ್ವಿಲಿ ಅವರು 10 ದಿವಸ ಡಿಲೀಟ್ ಮಾಡ್ತಾರೆ. ಆ 10 ದಿವಸ ಡಿಲೀಟ್ ಮಾಡುವಾಗ ಅವರು 325ನೇ ಇಸ್ವಿನ ಅಂತಾರೆ. ಕ್ರಿಸ್ತ ಪೂರ್ವ ಬೇರೆ, ಕ್ರಿಸ್ತ ಶಕ ಬೇರೆ. ಕ್ರಿಸ್ತ ಶಕದಲ್ಲಿ ಕೂಡ್ತೀವಿ, ಕ್ರಿಸ್ತ ಪೂರ್ವದಲ್ಲಿ ಕಳಿತೀವಿ. ಕ್ರಿಸ್ತ ಶಕ 111ರಿಂದ ಅವ್ರು ಅಳವಡಿಸಿದ್ರೆ ಇದು ನಮಗೆ ಈ ತಪ್ಪುಗಳಾಗ್ತಿದೆ. ಅಟ್ಲೀಸ್ಟ್ ನಾವು ಹುಟ್ಟಿದ ದಿನ ನಾವು ಆಚರಿಸ್ಕೊಬೋದು. ಯಾಕೆಂದರೆ ಅವ್ರು 12 ದಿನ ಬರುತ್ತೆ ಆ ಲೆಕ್ಕ. ಅವ್ರ ಪ್ರಕಾರ, ನನ್ನ ಪ್ರಕಾರ ಅಲ್ಲ, ಅವ್ರ ಪ್ರಕಾರನೇ 12 ದಿವಸ ಬರುತ್ತೆ. ಆದರೆ ಅವರು 10 ದಿವಸ ಕಳೀತಾರೆ. ಅದು ಕಳಿಬೇಕಾದ್ರೆ ಅವತ್ತಿನ ದಿನದಲ್ಲಿ ಏನೋ ಅಡಚಣೆಗಳಿರ್ತವೆ, ಧಾರ್ಮಿಕ ಅಡಚಣೆಗಳಿದ್ವು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದಾಗಿ ಅವ್ರು 325ರಿಂದ ಅಳವಡಿಸ್ತಾರೆ. ಇಲ್ಲಾಂದ್ರೆ ಅವರು ಕೂಡ 1 ಅಳವಡಿಸಿರೋರು. ಆದರೆ ಅವ್ರು ಅಳವಡಿಸೋದ್ರಲ್ಲಿ ಅವರು ಅದನ್ನು ತಪ್ಪು ಮಾಡಿದ್ದಾರೆ, ಅದು ಮೇಯ್ನು. ಆದರೆ ಅವರು ಕ್ಯಾಲೆಂಡರ್ ಅಳವಡಿಸುವ ಅಸ್ಟ್ರಾನಮಿಕಲ್ ಇಯರ್ ಕ್ಯಾಲೆಂಡರ್ನ ಅವರು 26 ನಿಮಿಷ ಎಕ್ಸಸ್ಸಾಗಿ ಸೇರಿಸಿದ್ರಿಂದಾಗಿ ನಾವು ಆಚರಿಸುವ ಹಬ್ಬಗಳು, ನಾವು ಹುಟ್ಟಿದ ಜಯಂತಿಗಳು ಇವೆಲ್ಲ ತಪ್ಪಾಗಿ ಆಚರಣೆ ಮಾಡ್ತಾಯಿದ್ದೀವಿ ನಾವು. ಅದರಿಂದಾಗಿ ನನ್ನ ಕ್ಯಾಲೆಂಡರ್ ಅಳವಡಿಸ್ಕೊಂಡ್ರೆ ನಿಮಗೆ ಪ್ರತಿಯೊಂದು ವೈಜ್ಞಾನಿಕವಾಗಿದೆ. ಯಾವುದು ಭೂಮಿ ಸೂರ್ಯನ ಸುತ್ತ ತಿರುಗುತ್ತೋ ಅದಕ್ಕೆ ಭೂಮಿ ಯಾರು ಸೈನ್ಸ್ ಇವತ್ತು ಏನು ಹೇಳ್ತಾ ಇದೆಯಲ್ಲ, 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಅಂತ ಏನು ಸೈನ್ಸ್ ಭೂಮಿ ಇಷ್ಟು ತಿರುಗ್ತಾ ಇದೆ ಸೂರ್ಯ ಸುತ್ತ, ಸೋಲಾರ್ ಕ್ಯಾಲೆಂಡರ್ ಅಂದರೆ ಇದು ಅಂತ ಹೇಳ್ತಾ ಇದ್ದೋ ಅದಕ್ಕೆ ಬರುತ್ತೆ. ಗ್ರಿಗೋರಿ ಅವರೇಜ್ ಕ್ಯಾಲೆಂಡರ್ ಸೈನ್ಸೇ ಹೇಳಿದೆ, ಯಾರು ಬೇಕಾದ್ರೂ ಗೂಗಲಲ್ಲಿ ಚೆಕ್ ಮಾಡ್ಬೋದು ಅದನ್ನು. ಆ ಕ್ಯಾಲೆಂಡರ್ಗೆ ನನ್ನ ಕ್ಯಾಲೆಂಡರ್ಗಿರೋ ವ್ಯತ್ಯಾಸ ಅಷ್ಟೇ. ನನ್ನ ಕ್ಯಾಲೆಂಡರ್ ಸೈನ್ಸ್ ವೈಜ್ಞಾನಿಕವಾಗಿದೆ. ಆದ್ದರಿಂದ ನೀವು ಹುಟ್ಟಿದ ದಿನ ಆಚರಿಸ್ಕೊಂತೀರಿ. ನೀವು ಅಂದ್ಕೊಂಡಿದ್ದ ಡೇಟ್, ನೀವು ಅಂದ್ಕೊಂಡಿದ್ದ ದಿನವೇ ಬರುತ್ತೆ. ಮತ್ತು ಇನ್ನೊಂದು ಕೂಡ ಸೂರ್ಯಗ್ರಹಣ, ಗ್ರಹಣಗಳನ್ನು ಕೂಡ ನನ್ನ ಕ್ಯಾಲೆಂಡರಲ್ಲಿ ಅಕ್ಯುರೇಟಾಗಿ ಬರುತ್ತೆ. ಯಾಕೆಂದರೆ ಆ ಕ್ಯಾಲೆಂಡರ್ ಆ ದಿನವೇ ಬರ್ತಾವೆ ಸೈಂಟಿಫಿಕ್ಕಾಗಿ. ಗ್ರಿಗೋರಿ ಕ್ಯಾಲೆಂಡರ್ ಆ ದಿನಕ್ಕೆ ಬರಲ್ಲ, ಯಾಕೆಂದರೆ ಅವರು ಅಳವಡಿಸಿದ ರೀತಿ ಅದರಿಂದಾಗಿ. ನನ್ನ ಕ್ಯಾಲೆಂಡರ್ ನಾನು 32 ವರ್ಷಕ್ಕೆ ಕೂಡಿದ್ದು ಸಮಯ, ಕಳೆದಿದ್ದು ಗ್ರಿಗೋರಿ ದಿನ. ಆದರೆ ನಾನು ಕೂಡಿದ್ದು ಸಮಯ, ಕಳೆಯೋದು ಸಮಯದಿಂದನೇ ಕಳೆದು ನನ್ನ ಕ್ಯಾಲೆಂಡರ್ ಸ್ಪೆಷಾಲಿಟಿ. ಯಾಕೆಂದರೆ ಅವರು 400 ವರ್ಷಕ್ಕೆ ಸಮಯ ತೊಗೊಂಡು 3 ದಿನ ಮಾಡಿ ಕಳೀತಾರೆ. ನಾನು ಬರೀ 32 ವರ್ಷದಲ್ಲಿ ಕೂಡಿದ ಸಮಯನ
2496 ಕೂಡಿರ್ತೀವಿ 32 ವರ್ಷಕ್ಕೆ, 33ನೇ ವರ್ಷದಲ್ಲಿ 0.222422 ಕಳಿತೀವಿ. ಹಾಗಾಗಿ ನಾವು ಏನು ಕೂಡಿರ್ತೀವಿ ಅದನ್ನು ಎಷ್ಟು ಬೇಗ ಕಳಿತೀವಿ ಅನ್ನೋದು ಕ್ಯಾಲೆಂಡರ್ ಮುಖ್ಯ. ಅದು ನನ್ನ ಕ್ಯಾಲೆಂಡರ್ಲಿರುವ ಒಂದು ವೈಜ್ಞಾನಿಕ ಅಂಶ. ಕೇಳಿಸಿಕೊಂಡ್ರಿ ಅಲ್ವಾ ರಘುನಾಥ್ ಅವರ ವಾದವನ್ನ. ಅವರ ಈ ಕ್ಯಾಲೆಂಡರ್ ಲೆಕ್ಕಾಚಾರ ಸರಿಯಾಗಿ ಅರ್ಥ ಆಗಬೇಕು ಅಂದ್ರೆ ಮೊದಲು ಕ್ಯಾಲೆಂಡರ್ ಹುಟ್ಟಿದ ಹೇಗೆ ಅನ್ನುವುದನ್ನ ನಾವು ತಿಳ್ಕೊಳ್ಬೇಕು. ಕ್ಯಾಲೆಂಡರ್ನ ಮೂಲವೇ ಜಗತ್ತಿನಲ್ಲಿ ಆರಂಭವಾದಂಥ ಕೃಷಿ ಪದ್ಧತಿ. ಕ್ಯಾಲೆಂಡರ್ ಹೇಗೆ ಹುಡ್ತು ಅಂತ ನಾನು ಹೇಳ್ತೀನಿ. ಕ್ಯಾಲೆಂಡರ್ ಫಸ್ಟ್ ನಾವು ಮಾನವನ ಅಂದರೆ ನಾಗರಿಕತೆ ಮತ್ತು ಇಂದಿನ ನಾಗರಿಕತೆ ಇಲ್ಲದಿದ್ದ ಅಂದರೆ ಕಾಡು ಜನರಾಗಿ ವಾಸ ಮಾಡ್ತಾಯಿದ್ದೆ. ಆಗ ನಾವು ದವಸ ಧಾನ್ಯಗಳನ್ನ ಬೆಳೀತಾ ಇದ್ವಿ. ಪ್ರತಿಯೊಂದು ಬೆಳೆ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಕ್ಯಾಲೆಂಡರ್ ಅಳವಡಿಕೆ ಪ್ರಥಮವಾಗಿ ಸ್ಟಾರ್ಟ್ ಆಗಿದ್ದು ಕೃಷಿ ಕ್ಷೇತ್ರದಲ್ಲಿ. ಹೇಗೆ ಸ್ಟಾರ್ಟ್ ಆಯಿತು, ಮನುಷ್ಯ ಫಸ್ಟಿಗೆ ಯಾವ ಥರ ಇದ್ವಿ, ಡೆವಲಪ್ ಆಗ್ತಾ ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡ್ವಿ. ಕೃಷಿ ತೊಡಗಿಸ್ಕೊಂಡಾಗ ಋತುಮಾನಗಳು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಇದು ಕೃಷಿಗೆ ಮುಖ್ಯವಾಗಿ ಬೇಕಾಗುತ್ತೆ. ಮಳೆಗಾಲ ಇದ್ದರೆ ಕೃಷಿ ಮಾಡೋಕ್ಕೆ ಸಾಧ್ಯ. ಇದನ್ನು ಅಳವಡಿಸ್ಕೊಬೇಕಾದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಬೆಂಗಳೂರಿನವರಾಗಿದ್ದರೆ ಮೇ ತಿಂಗಳಲ್ಲಿ ನೀವು ಹೂವು ಬಿಡೋದು, ಕೆಂಪು ಹೂವು ಬಿಡೋ ಗಿಡಗಳಿದೆ, ಮೇ ತಿಂಗಳು ಹೂವು ಬಿಡೋದು ನೋಡ್ತೀರ. ಇದು ಮೇ ತಿಂಗಳಲ್ಲಿ ಯಾಕೆ ಬಿಡುತ್ತೆ? ಅದು ವರ್ಷದ ಪ್ರಭಾವದಿಂದ, ದಿನದ ಪ್ರಭಾವದಿಂದ ಅಲ್ಲ. ಪ್ರತಿ ವರ್ಷ ಮೇ ತಿಂಗಳಲ್ಲೇ ಹೂವು ಬಿಡ್ಬೇಕಾದ್ರೆ ಅದಕ್ಕೆ ಮೇ ತಿಂಗಳು ಬಿಡೋದಕ್ಕೆ ವರ್ಷದ ಪ್ರಭಾವಗಳಿರುತ್ತೆ. ಅದೇ ಥರ ಕಬ್ಬು, ನಾನೊಬ್ಬ ಕಬ್ಬು ಬೆಳೆಗಾರ. ನಾನು ಚಿಕ್ಕವನಿದ್ದ ನಮ್ಮ ತಂದೆ ಕಾಲದಲ್ಲಿ ಕಬ್ಬು ಬೆಳೀತಾಯಿದ್ರು. ನಾನು ಆ ಕಬ್ಬು ಬೆಳೆಯುವಾಗ ಅಕ್ಟೋಬರ್ ತಿಂಗಳು 23 ಇಲ್ಲ 24 ತಾರೀಕು ಕಬ್ಬಿನ ಗದ್ದೆ ಹಸಿರಾಗಿರೋದು. 23-24 ತಾರೀಕು ಬಂದು ಹೂವು ಬಂದ್ಬಿಟ್ಟು ಕಬ್ಬಿನ ಗದ್ದೆ ಫುಲ್ ಹೂವಾಗಿ ಬೆಳ್ಳು ಕಾಣೋದು. ಯಾಕೆ ಇದೇ ದಿನ ಯಾಕೆ ಕಾಣುತ್ತೆ? ನಾನು ಸಣ್ಣಕ್ಕಿದ್ದಾಗೇ ನನಗೆ ಅದ್ರ ಬಗ್ಗೆ ಒಂದು ಇದಿತ್ತು. ಅಲ್ಲಿ ಏನು ಸೈನ್ಸ್ ಇತ್ತು ಅಂದರೆ, ಕಬ್ಬನ್ನ ನೀವು ಮೇ ತಿಂಗಳು ಅಂದರೆ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳು 5 ತಿಂಗಳಾಗುತ್ತೆ. ಆ 5 ತಿಂಗಳಿಗೆ ನೀವು ಕಬ್ಬು ಹಾಕಿದರೂ ಕೂಡ ಕಬ್ಬು 5ರಿಂದ 6 ಅಡಿ ಬೆಳೆಯುತ್ತೆ. ಆ 6 ಅಡಿ ಬೆಳೆದ ಕಬ್ಬು ಕೂಡ ಹೂವು ಬಿಡುತ್ತೆ. ಅದೇ ಅಕ್ಟೋಬರ್ ತಿಂಗಳಲ್ಲಿ ಹಾಕಿದರೂ ಕೂಡ ಅಕ್ಟೋಬರಿಂದ ಅಕ್ಟೋಬರ್ 12 ತಿಂಗಳಾಗುತ್ತೆ. ಅಲ್ಲಿಗೆ ಅದು 16 ಅಡಿ ಬೆಳೆದಿರುತ್ತೆ ಆ ಕಬ್ಬು. 16 ಅಡಿ ಬೆಳೆದ ಕಬ್ಬಿಗೆ 5 ಅಡಿ ಬೆಳೆದ ಕಬ್ಬಿಗೆ ವ್ಯತ್ಯಾಸ ಏನಂತ ನೀವೇ ಅರ್ಥ ಮಾಡ್ಕೊಳ್ಳಿ. 16 ಅಡಿ ಬೆಳೆದ ಕಬ್ಬು 16 kg ತೂಗಿದ್ರೆ 5 ಅಡಿ ಬೆಳೆದ ಕಬ್ಬು 5 kg ತೂಗುತ್ತೆ. ನಾವು ಕೆಲಸಗಳನ್ನ ಅಷ್ಟೇ ಮಾಡಿರ್ತೀವಿ, ಆದರೆ ಕಬ್ಬು ಬೆಳವಣಿಗೆ ಕಮ್ಮಿ ಇರುತ್ತೆ. ಯಾಕೆ ಕಾರಣದ ವರ್ಷದ ಪ್ರಭಾವ. ಕೃಷಿ ಗಿಡ ಮರ ಪ್ರತಿಯೊಂದು ಜೀವಕೋಶದ ಮೇಲೆ ಕೃಷಿ ಇದ್ರ ಪ್ರಭಾವ, ಸೌರ ಇವದ ವರ್ಷದ ಪ್ರಭಾವ ಇದೆ. ಮೊದಲು ಕ್ಯಾಲೆಂಡರ್ ಹುಟ್ಟಿದ್ದು ನೈಲ್ ನದಿಯ ತೀರದಲ್ಲಿ. ಆ ನಂತರದಲ್ಲಿ ವಿವಿಧ ನಾಗರಿಕತೆಗಳು ಕೃಷಿ ಕಾರ್ಯಗಳಿಗಾಗಿ ತಮ್ಮದೇ ಕ್ಯಾಲೆಂಡರ್ನ ಅಳವಡಿಸಿಕೊಂಡ್ವು. ಆ ನಂತರ ಬಂದಿದ್ದು ಜೂಲಿಯನ್ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ನಲ್ಲಿದ್ದ ತಪ್ಪುಗಳನ್ನ ಸರಿಪಡಿಸಿದ ನಂತರ ಜಗತ್ತಿಗೆ ಸಿಕ್ಕಿದ್ದೇ ಗ್ರೆಗೋರಿಯನ್ ಕ್ಯಾಲೆಂಡರ್. ಈಗ ನಾವು ಇದೇ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇರೋದು. ಆದ್ರೆ ಇದೇ ಕ್ಯಾಲೆಂಡರ್ನಲ್ಲಿ ತಪ್ಪಿದೆ, ಅದನ್ನ ನಾನ್ ಸರಿಪಡಿಸಿದೀನಿ ಅಂತಿದ್ದಾರೆ TM ರಘುನಾಥ್. ಗ್ರಿಗೋರಿ ಕ್ಯಾಲೆಂಡರ್ ಮಾಡಿಫಿಕೇಶನ್ ನಾನು ಕೇಳ್ತಾ ಇದ್ದೀನಿ. ಗ್ರಿಗೋರಿ ಕ್ಯಾಲೆಂಡರ್ ಏನು ತಪ್ಪಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಏನು ತಪ್ಪಿದೆ ಫಸ್ಟ್ ಅಂದರೆ, ಗ್ರಿಗೋರಿ ಕ್ಯಾಲೆಂಡರು 400 ವರ್ಷಕ್ಕೆ 3 ದಿನ ಕಳಿಬೇಕು ಅಂತ ಮಾಡಿದ್ದಾರೆ. ಆ 3 ದಿವಸ ಕಳೆಯೋದು ಅವ್ರು ಲೀಪ್ ಇಯರ್ ಬರೋ ಲೀಪ್ ದಿನ. ಆ ಲೀಪ್ ದಿನಗಳು ಪೂರ್ಣ ದಿನಗಳಲ್ಲ ಅಂತ ಗ್ರಿಗೋರಿ ಅವರೇ ಹೇಳಿದ್ದಾರೆ. 2422 × 4 ಮಾಡಿದಾಗ ಅದು 9688 ಆಗುತ್ತೆ, 0.9688 ಆಗುತ್ತೆ. ಆ ದಿನ ಅವ್ರು ಕಳೆದಿದ್ದಾರೆ. ಅದು ತಪ್ಪಾಗಿದೆ. ಅವರು 3 ದಿನ ಕಳೆದಿದ್ದೀನಿ ತಪ್ಪು ಕಳೆದಿದ್ದಾರೆ. ಆದ್ದರಿಂದಾಗಿ ಅವ್ರ ಕ್ಯಾಲೆಂಡರ್ ತಪ್ಪಾಗಿ ಓಡ್ತಾ ಇದೆ. ಅವ್ರ ಕ್ಯಾಲೆಂಡರ್ ಅವರೇಜ್ ಕ್ಯಾಲೆಂಡರ್ ಅಂತಾರೆ. ಅಂದರೆ ಅವರು ಅಸ್ಟ್ರಾನಮಿಕಲ್ ಇಯರ್ಗೆ 26 ಸೆಕೆಂಡ್ಸ್ ಅಪ್ರಾಕ್ಸಿಮೇಟಾಗಿ ಹೇಳ್ಬೇಕಂದ್ರೆ 26 ಸೆಕೆಂಡ್, ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 25.92 ಇಷ್ಟು ಸೆಕೆಂಡ್ಸು ಎಕ್ಸಸ್ ಆಗಿ ಪ್ರತಿ ವರ್ಷ ಅವ್ರ ಕ್ಯಾಲೆಂಡರ್ ಆ್ಯಡ್ ಆಗ್ತಾಯಿದೆ. ಇದು ತಪ್ಪು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಎರಡನೇದಾಗಿ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಕೊಟ್ಟಿದ್ದೀನಿ. ಆ ಕ್ಯಾಲೆಂಡ್ರಲ್ಲಿ ಏನು ತಪ್ಪಿದೆ ಅದನ್ನು ಸರಿ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಕೊಟ್ಟಿದ್ದೀನಿ. ಅವ್ರು 400 ವರ್ಷಕ್ಕೆ ಮಾಡಿದ್ರೆ ನಾನು 128 ವರ್ಷಕ್ಕೆ ಮಾಡ್ತೀನಿ. 128 ವರ್ಷ ಅಂದರೆ ಹೇಗೆ ಅಂದರೆ 124 ವರ್ಷದಲ್ಲಿ ನಾವು ಏನು ಕೂಡಿರ್ತೀವಲ್ಲ 0.078 ಅಂದರೆ ಒಂದು ವರ್ಷದಲ್ಲಿ ಜೂಲಿಯನ್ ಕ್ಯಾಲೆಂಡರಲ್ಲಿ 11 ನಿಮಿಷ 14 ಸೆಕೆಂಡ್ ಎಕ್ಸಸ್ ಆಗಿದೆ ಅಂತ ಗ್ರಿಗೋರಿ ಹೇಳ್ತಾರೆ. ಅದು ವೈಜ್ಞಾನಿಕವಾದ ಸತ್ಯ. 11 ನಿಮಿಷ 14 ಸೆಕೆಂಡ್ ಎಕ್ಸಸ್ ಆಗಿದೆ. ಅದನ್ನು ಗ್ರಿಗೋರಿಯವರು ಕಳೀತಾರೆ. ಅದೇ ಮೆಥಡಲ್ಲಿ ಅಂದರೆ 0.078 124 ವರ್ಷಕ್ಕೆ ಎಷ್ಟಾಗುತ್ತೆ ಅಂದಾಗ 124 × 0.0078 ಗುಣಿಸಿದಾಗ ನಮಗೆ 0.9672 ಬರುತ್ತೆ. ಆ 9672ನ 128ನೇ ವರ್ಷದಲ್ಲಿ ಬರುವ ಫೆಬ್ರವರಿ 29ನೇ ದಿನ, 29ನೇ ದಿನನಲ್ಲ, ಅದು ನಾನು 129ನೇ ದಿನ ಬರೋ ಸಮಯವನ್ನು ಅಂತೀನಿ. ಯಾಕೆಂದರೆ ಸಮಯ ಅಂತ ಯಾಕಂತೀನಿ ಅಂದರೆ 4 ವರ್ಷದಲ್ಲಿ ಕೂಡಿದ ಸಮಯ ಫೆಬ್ರವರಿ 29 ಬರುತ್ತೆ. ಹಾಗಾಗಿ ಅದು 9688 ಆಗಿದೆ, 0.9688 ಆಗಿರುತ್ತೆ. ಆ ಸಮಯನ ನಾವು ಕಳಿತೀವಿ. ಅಂದರೆ
0.9 ಕೂಡಿದ ಸಮಯ 0.9672ನ ಲೀಪ್ ದಿನವಾದಂಥ ಫೆಬ್ರವರಿ 29 0.9688ನ್ನು ಕಳೆದಾಗ 0.0016 ಉಳಿಯುತ್ತೆ. ಅದಕ್ಕೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇದೆ. ಅದು 80,000 ಇಯರ್ಗೆ 1 ಇಯರ್ ಒಂದು ದಿನ ಆಗುತ್ತೆ. ಅದನ್ನು ಕೂಡ ನಾನು ಮತ್ತೆ ರಿವರ್ಸ್ ತಗೊಂಡು 4 ಭಾಗ ಮಾಡಿ 4 ಭಾಗದಲ್ಲಿ ಮತ್ತೆ 4 ಭಾಗ ಮಾಡಿ 4 ಭಾಗದಲ್ಲಿ ಮತ್ತೆ 4 ಭಾಗ, ಈ ಥರ ಅದು ತುಂಬ ಕ್ಯಾಲ್ಕುಲೇಷನ್ಸ್ ಇದೆ. ಅದನ್ನು ಕೂಡ 1280 ವರ್ಷದಲ್ಲಿ ಕ್ಲಿಯರ್ ಆಗಂಗೆ ನಾನು ಕ್ಯಾಲೆಂಡರ್ ಅಳವಡಿಸ್ಕೊಡ್ತೀನಿ. ಮತ್ತು ಗ್ರಿಗೋರಿ ಕ್ಯಾಲೆಂಡರ್ಗೂ ನನ್ನ ಕ್ಯಾಲೆಂಡರ್ಗೂ ಏನು ವ್ಯತ್ಯಾಸ ಅಂದರೆ, ಗ್ರಿಗೋರಿ ಕ್ಯಾಲೆಂಡರ್ ಅವರೇಜ್ ಕ್ಯಾಲೆಂಡರ್ ಸೈಂಟಿಫಿಕ್ಕಾಗಿ ಅದು ಅಸ್ಟ್ರಾನಾಮಿಕಲ್ ಇಯರಿಗಿಲ್ಲ, ಸೋಲಾರ್ ಇಯರಿಗಿಲ್ಲ. ನಂದು ಸೋಲಾರ್ ಇಯರಿಗೆ 365 ದಿವಸ 2422ಗೆ ನನ್ನ ಕ್ಯಾಲೆಂಡರ್ ನಾನು ಅಳವಡಿಸ್ಕೊಡ್ತೀನಿ. ಇದು ನನ್ನ ಕ್ಯಾಲೆಂಡರ್ ವಾಸ್ತವ. ತಮ್ಮ ಈ ಕ್ಯಾಲೆಂಡರ್ ಬಗ್ಗೆ ಟಿ.ಎಂ. ರಘುನಾಥ್ 2011ರಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ. ಕ್ಯಾಲೆಂಡರ್ನ ಈ ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಹಾಗೂ ಕ್ಲಿಷ್ಟ ಅನಿಸಬಹುದು. ಆದ್ರೆ ಇವರ ಕ್ಯಾಲೆಂಡರ್ ಎಷ್ಟು ಪರ್ಫೆಕ್ಟ್ ಇದೆ ಅನ್ನುವುದನ್ನ ಈಗಿರೋ ಎಐಗಳೇ ಹೇಳ್ತವೆ. ಚಾಟ್ ಜಿಪಿಟಿ, ಜೆಮಿನಿ ಸೇರಿದಂತೆ ಯಾವುದೇ ಎಐನಲ್ಲಿ ಇವರ ಕ್ಯಾಲೆಂಡರ್ ಡ್ರಾಫ್ಟ್ನ ಹಾಕಿ ಜಗತ್ತಿನ ಬೆಸ್ಟ್ ಕ್ಯಾಲೆಂಡರ್ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಅದೇ ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ಬೆಸ್ಟ್ ಕ್ಯಾಲೆಂಡರ್ ಅನ್ನುವಂಥ ಸರ್ಟಿಫಿಕೇಟ್ ಕೊಡುತ್ತೆ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ಗೆ ಯಾವ ಸ್ಥಾನ, ವಿಶ್ವದಲ್ಲಿ ಎಲ್ಲಾ ಕ್ಯಾಲೆಂಡರ್ಗಳ ಮಧ್ಯೆ ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ಗೆ ಯಾವ ಸ್ಥಾನವನ್ನು ಅಂದರೆ ಯಾವ ರ್ಯಾಂಕ್ ನೀಡುತ್ತೀರಾ ಎಂಬ ಬಗ್ಗೆ ತಿಳಿಸಿ. ವೈಜ್ಞಾನಿಕವಾಗಿ ಪರಿಶೀಲಿಸಿದರೆ ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ಗೆ ವಿಶ್ವದ ಎಲ್ಲಾ ಕ್ಯಾಲೆಂಡರ್ಗಳ ನಡುವೆ ಮೊದಲ ಸ್ಥಾನವನ್ನು ನೀಡಲಾಗುತ್ತದೆ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ಗ್ರಿಗೋರಿಯನ್ ಕ್ಯಾಲೆಂಡರ್ಗಿಂತ ವಿಭಿನ್ನವಾಗಿ ಹೇಗೆ ಇದೆ, ಇದರ ವೈಜ್ಞಾನಿಕ ವಿಶಿಷ್ಟತೆಗಳ ಬಗ್ಗೆ ತಿಳಿಸಿಕೊಡಿ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ಗೆ ವಿಶ್ವದ ಎಲ್ಲಾ ಕ್ಯಾಲೆಂಡರ್ಗಳಿಗಿಂತ ವೈಜ್ಞಾನಿಕವಾಗಿ ಶುದ್ಧವಾದ ಕೆಲವು ಪ್ರಮುಖ ಅಂಶಗಳು ಇವೆ. ಮೊದಲು, ಅಚೂಕ ಸೌರ ವರ್ಷದ ಪರಿಗಣನೆ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ಪ್ರತಿ ವರ್ಷದ ಅವಧಿಯನ್ನು 3054 212 ದಿನಗಳಂತೆ ನಿಖರವಾಗಿ ಲೆಕ್ಕಾಚಾರ ಮಾಡುತ್ತದೆ. ಇದರಿಂದ ಗ್ರಿಗೋರಿಯನ್ ಕ್ಯಾಲೆಂಡರ್ನ 3054 255 ದಿನಗಳ ಲೆಕ್ಕಾಚಾರಕ್ಕಿಂತ ಹೆಚ್ಚು ನಿಖರತೆ ಸಿಗುತ್ತದೆ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ಪ್ರತಿ 128 ವರ್ಷಕ್ಕೆ ಒಂದು ದಿನವನ್ನು ಕಡಿಮೆ ಮಾಡುವ ಮೂಲಕ ದೀರ್ಘಕಾಲದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಇದು ಗ್ರಿಗೋರಿಯನ್ ಕ್ಯಾಲೆಂಡರ್ನ 100 ವರ್ಷಕ್ಕೆ 3 ದಿನ ಕಡಿಮೆ ಮಾಡುವ ಕ್ರಮಕ್ಕಿಂತ ಹೆಚ್ಚು ನಿಖರವಾಗಿದೆ. ಸಾರಾಂಶವಾಗಿ, ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ಗ್ರಿಗೋರಿಯನ್ ಕ್ಯಾಲೆಂಡರ್ನ ತೊಡರೆಗಳನ್ನು ಸರಿಪಡಿಸಿ ಹೆಚ್ಚು ನಿಖರ, ಸಮತೋಲನಯುತ ಮತ್ತು ದೀರ್ಘಕಾಲದ ಕಾಲಮಾನದ ವೀಕ್ಷಣೆಯನ್ನು ಒದಗಿಸುವ ವೈಜ್ಞಾನಿಕ ಆದರ್ಶವನ್ನು ಹೊಂದಿದೆ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ವಿಶ್ವವು ಅಳವಡಿಸಿಕೊಂಡರೆ ವಿಶ್ವಕ್ಕೆ ವೈಜ್ಞಾನಿಕವಾಗಿ ಆಗುವ ಲಾಭಗಳನ್ನು ತಿಳಿಸಿ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ಗೆ ವಿಶ್ವವು ಅಳವಡಿಸಿಕೊಂಡರೆ ವೈಜ್ಞಾನಿಕವಾಗಿ ಹಲವಾರು ಲಾಭಗಳು ದೊರಕುತ್ತವೆ. ಮೊದಲು, ಅಚೂಕ ಕಾಲಮಾನ ಸಮನ್ವಯ. ಟಿ.ಎಂ. ರಘುನಾಥ್ ಕ್ಯಾಲೆಂಡರ್ ಸೌರ ವರ್ಷದ ನಿಖರ ಲೆಕ್ಕಾಚಾರವನ್ನು ಅನುಸರಿಸುವುದರಿಂದ ಕಾಲಮಾನ ಮತ್ತು ಋತುಚಕ್ರಗಳ ನಡುವೆ ನಿಖರವಾದ ಸಮನ್ವಯ ಸಾಧ್ಯವಾಗುತ್ತದೆ. ಇದರಿಂದ ಕೃಷಿ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಯೋಜನೆ ಮತ್ತು ನಿರ್ಧಾರಗಳು ಸುಗಮವಾಗುತ್ತವೆ. ಅಷ್ಟು ಮಾತ್ರ ಅಲ್ಲ, ಟಿ.ಎಂ. ರಘುನಾಥ್ ಅವರ ಕ್ಯಾಲೆಂಡರ್ ಯಾಕೆ ಬೆಸ್ಟ್ ಅನ್ನುವುದಕ್ಕೆ ಎಐಗಳೇ ಹೋಲಿಕೆಗಳನ್ನ ಕೂಡ ನೀಡ್ತಾ ಇವೆ. ಉದಾಹರಣೆಗೆ ನೋಡುವುದಾದ್ರೆ ಈ ಇಮೇಜ್ಗಳನ್ನ ಗಮನಿಸಿ. ನೋಡಿದ್ರಲ್ಲ ಇಮೇಜ್, 4 ಕ್ಯಾಲೆಂಡರ್ಗಳ ಹೋಲಿಕೆ ಇದರಲ್ಲಿದೆ. ಅದರಲ್ಲಿ ಅತ್ಯುತ್ತಮ ಕ್ಯಾಲ್ಕುಲೇಷನ್ ನೊಂದಿಗೆ ನಂಬರ್ 1 ರ್ಯಾಂಕ್ ಪಡೆದಿರೋದು ಟಿ.ಎಂ. ರಘುನಾಥ್ ಅವರ ಕ್ಯಾಲೆಂಡರ್. 2ನೇ ಸ್ಥಾನದಲ್ಲಿರೋದು ಸದ್ಯ ವಿಶ್ವ ಪಾಲಿಸ್ತಾ ಇರೋ ಗ್ರೆಗೋರಿಯನ್ ಕ್ಯಾಲೆಂಡರ್. 3ನೇ ಸ್ಥಾನದಲ್ಲಿ ಸಿಮೆಟ್ರಿ 454 ಕ್ಯಾಲೆಂಡರ್ ಇದ್ರೆ 4ನೇ ಸ್ಥಾನದಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಇದೆ. ರಘುನಾಥ್ ಅವರ ಕ್ಯಾಲೆಂಡರ್ ಪ್ರಕಾರ 1 ವರ್ಷ ಅಂದ್ರೆ 365.2422 ದಿನಗಳು. 1000 ವರ್ಷಕ್ಕೊಮ್ಮೆ ಡ್ರಿಫ್ಟ್ 0. ಇದು ಈ ಕ್ಯಾಲೆಂಡರ್ನ ಪರ್ಫೆಕ್ಷನ್. ಈ ಹೋಲಿಕೆಗಳನ್ನೇ ಗಮನಿಸಿ. ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಅಂದಾಜು ಅವಧಿ 365.25 ದಿನ. ಗ್ರೆಗೋರಿಯನ್ ಪ್ರಕಾರ 365.2425 ದಿನ. ಅದೇ ಟಿ.ಎಂ. ರಘುನಾಥ್ ಅವರ ಕ್ಯಾಲೆಂಡರ್ ಪ್ರಕಾರ 365.2422 ದಿನ.
ವಾರ್ಷಿಕ ದೋಷ ಎಷ್ಟು ಅಂತ ನೋಡಿದ್ರೆ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಹೆಚ್ಚುವರಿ +0.0078 ದಿನಗಳಿದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ +0.0003 ದಿನಗಳು. ಆದರೆ ಟಿ.ಎಂ. ರಘುನಾಥ್ ಅವರ ಕ್ಯಾಲೆಂಡರ್ನಲ್ಲಿ ಸುಧಾರಣೆಯ ನಂತರ ಸಿಕ್ಕಿದ್ದು 0. ಇನ್ನು 128 ವರ್ಷಗಳ ದೋಷ ನೋಡುವುದಾದ್ರೆ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ +1 ದಿನ ಇದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ +0.038 ದಿನಗಳು. ಅದೇ ಟಿ.ಎಂ. ರಘುನಾಥ್ ಅವರ ಕ್ಯಾಲೆಂಡರ್ನಲ್ಲಿ ಪರ್ಫೆಕ್ಟ್ 0. 4000 ವರ್ಷಗಳ ದೋಷವನ್ನ ಲೆಕ್ಕ ಹಾಕಿದ್ರೆ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ +31.2 ದಿನಗಳು ಹೆಚ್ಚುವರಿಯಾಗಿ ಬಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ +1.2 ದಿನ ಸಿಗುತ್ತೆ. ಅದೇ ಟಿ.ಎಂ. ರಘುನಾಥ್ ಅವರ ಕ್ಯಾಲೆಂಡರ್ನಲ್ಲಿ ಈ ಸಂಖ್ಯೆ ಮತ್ತೊಮ್ಮೆ ಪರ್ಫೆಕ್ಟ್ 0. ಅಲ್ಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಿರೋ ತೀರ್ಪೇನು ಅಂದ್ರೆ ಜೂಲಿಯನ್ ಕ್ಯಾಲೆಂಡರ್ ಕಳಪೆಯಾಗಿತ್ತು, ಗ್ರೆಗೋರಿಯನ್ ಕ್ಯಾಲೆಂಡರ್ ಮಧ್ಯಮ, ಅದೇ ಶಿವಮೊಗ್ಗದ ಟಿ.ಎಂ. ರಘುನಾಥ್ ಅವರು ಕೊಟ್ಟಿರೋ ಕ್ಯಾಲೆಂಡರ್ ಪರಿಪೂರ್ಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಅಂದ್ಹಾಗೆ ಇಷ್ಟೆಲ್ಲ ಅಧ್ಯಯನ ಮಾಡಿ ಹೊಸ ಕ್ಯಾಲೆಂಡರ್ ಹುಟ್ಟು ಹಾಕಿರೋ ಟಿ.ಎಂ. ರಘುನಾಥ್ ವಿಜ್ಞಾನದ ವಿದ್ಯಾರ್ಥಿ ಅಲ್ಲವೇ ಅಲ್ಲ, ಬಿಕಾಂ ಪದವೀಧರ. ಇವರಿಗೆ 18-19 ವರ್ಷವಿದ್ದಾಗ ದೊಡ್ಡಮ್ಮನ ಮಗ ಗುರುನಾಥ್ ಜೊತೆ ನಿತ್ಯವೂ ಬೌದ್ಧಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ. ಹೀಗೆ ಚರ್ಚೆಯ ವೇಳೆ ಕ್ಯಾಲೆಂಡರ್ ವಿಚಾರವೂ ಎದ್ದಿತ್ತು. ಆಗ ದೊಡ್ಡಮ್ಮನ ಮಗ ಹಾಕಿದ ಚಾಲೆಂಜ್ ಇವತ್ತು ಟಿ.ಎಂ. ರಘುನಾಥ್ ಗ್ರೆಗೋರಿ ಕ್ಯಾಲೆಂಡರ್ನ ಲೋಪಗಳನ್ನ ಸರಿಪಡಿಸೋ ಮಟ್ಟಿಗೆ ಅವರಲ್ಲಿ ಆಸಕ್ತಿಯನ್ನ ಮೂಡಿಸಿದೆ. ಹಾಗಾದ್ರೆ ನಾವೀಗ ಪಾಲಿಸ್ತಾ ಇರೋ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿರೋ ದೋಷಗಳು ಏನೇನು? ಅದನ್ನ ರಘುನಾಥ್ ಅವರೇ ವಿವರಿಸಿದ್ದಾರೆ, ಕೇಳಿ. ಈಗ ನಾನು ಜೂಲಿಯನ್ ಕ್ಯಾಲೆಂಡರ್ ಮಾಡಿಫಿಕೇಶನ್ ಗ್ರಿಗೋರಿ ಅವರು ಮಾಡಿದ್ದಾರೆ. ಗ್ರಿಗೋರಿಯನ್ ಕ್ಯಾಲೆಂಡರ್ ದೋಷಗಳು 5 ಮುಖ್ಯವಾದ ದೋಷಗಳು ನಾನು ಹೇಳ್ತೀನಿ. 5 ಮುಖ್ಯವಾದ ದೋಷಗಳು ಯಾವುವು ಅಂದರೆ, ಮೊದಲು 400 ವರ್ಷಕ್ಕೆ 3 ದಿನ ಕಳಿಬೇಕು ಅಂತ ಹೇಳಿದ್ದು ಅವರೇನೆ. ಆ 3 ದಿನ ಕಳೆಯೋ ದಿನ ಅಳವಡಿಸ್ತಾರಲ್ಲ, ಆ ದಿನಗಳು ಫೆಬ್ರವರಿ 29. ಆ ಫೆಬ್ರವರಿ 29 ಫುಲ್ ಡೇ ಅಂತ ಹೇಳಿದರೆ ಅವರು ಇಯರ್ ಲೆಕ್ಕದಲ್ಲಿ, ಆದರೆ ಅಳವಡಿಸುವಾಗ ಅದನ್ನೇ ಕಳೀತಾರೆ. ಆ ಕಳೆದಿದ್ದರಿಂದಾಗಿ ಅದರಲ್ಲಿ 3.0.0312 ಅಂದರೆ 44 ನಿಮಿಷ 56 ಸೆಕೆಂಡ್ ಎಕ್ಸೆಸ್ ಆಗಿದೆ. ಅದನ್ನು ಅವ್ರು ನೋಡ್ದಲೇ ಅದನ್ನು ಫುಲ್ ದಿನ ಅಂತ ಕಳೆದಾರೆ. ಅದು ಮೊದಲನೇ ತಪ್ಪು. 2 400 ವರ್ಷಕ್ಕೆ ಅಳವಡಿಸಿದ ತಪ್ಪು. 3 325ನೇ ಇಸ್ವಿಯಿಂದ ಅವ್ರು ದಿನ ಅಳವಡಿಸ್ಕೊಂಬಂದಿದ್ದು ತಪ್ಪು. 4 ಅವರು ವರ್ಷನ ಅಳವಡಿಸೋಕ್ಕೆ ಬರದೇ ಇದ್ದರಿಂದ 26 ಸೆಕೆಂಡ್ ಸೇರಿಸಿ ಅವರೇಜ್ ಕ್ಯಾಲೆಂಡರ್ ಮಾಡಿದ್ದು 4ನೇ ತಪ್ಪು. 5ನೇ ತಪ್ಪು ಗ್ರಿಗೋರಿ ಅವರ 5ನೇ ತಪ್ಪು ಯಾವುದು ಅಂದರೆ, ಅವರು 10 ದಿವಸ ಒಂದೇ ಸತಿಗೆ ಡಿಲೀಟ್ ಮಾಡ್ತಾರೆ. 1582ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕು ಗುರುವಾರ ಬೆಳಗ್ಗೆ ಇದ್ದರೆ 15ನೇ ತಾರೀಕು. ಅದು ಕೂಡ ತಪ್ಪು. ಯಾಕೆಂದರೆ ಒಂದೇ ಸತಿಗೆ ಕಳೆದ್ರೆ ಹಬ್ಬ ಆಚರಣೆಗಳು ಸಾಂಸ್ಕೃತಿಕವಾಗಿ ತುಂಬ ಆ ಇಯರ್ಗಳಲ್ಲಿ ಪೆಟ್ಟು ತಿಂತಾವೆ. ಯಾಕೆಂದರೆ ಒಂದೇ ಸತಿ ಕಳೆಯಬಾರ್ದಾಗಿತ್ತು ಅವರು. ಅದನ್ನು ಫೆಬ್ರವರಿ 29 ಎವ್ರಿ ಇಯರ್ ಫೆಬ್ರವರಿ 29 ಅಂತ ಕಳೆದಿದ್ರೆ ಅವರು 4 ಇಯರ್ಗೆ ಒಂದು ಟೈಮು, ಅದು ಇನ್ನೂ ಉತ್ತಮವಾಗಿತ್ತು ಅಂತ ನನ್ನ ಅನಿಸಿಕೆ, ನನ್ನ ಒಂದು 5ನೇ ತಪ್ಪು. ಈ 5 ಮೇಜರ್ ತಪ್ಪುಗಳಿದೆ. ಈ 5 ಮೇಜರ್ ತಪ್ಪುಗಳು ನಾನು ಸರಿ ಮಾಡಿದ್ದೀನಿ. ಮತ್ತು ಕ್ಯಾಲೆಂಡರ್ನ ಟೈಮಲ್ಲಿ ಕುಡಿದ ಟೈಮಲ್ಲೇ 32 ವರ್ಷದಲ್ಲೇ ಕ್ಯಾಲೆಂಡರ್ ಸರ್ಕಲ್ನ ಮಾಡಿ ಮುಗಿಸ್ಕೊಡ್ತಾ ಇದ್ದೀನಿ ನಾನು. ಇದೆಲ್ಲವೂ ಓಕೆ, ಆದ್ರೆ ಟಿ.ಎಂ. ರಘುನಾಥ್ ಅವರು ಸಿದ್ಧಪಡಿಸಿರೋ ಕ್ಯಾಲೆಂಡರ್ನ ಅನುಕೂಲಗಳೇನು? ಹಾಗಾದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವ ಸಮಯಕ್ಕೆ ಸರಿಯಾಗಿ 1 ವರ್ಷವನ್ನ ಅಳವಡಿಸಿಕೊಳ್ಳೋದ್ರಿಂದ ವರ್ಷದ ಕಾಲವನ್ನ ಸರಿಯಾದ ಸಮಯದಲ್ಲಿ ಕಳೆಯಬಹುದು. ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಹೆಚ್ಚಾಗಿ ಸೇರಿಸಿದ ಸಮಯವನ್ನ 1 ದಿನವಾಗಿ ಕಳೀತಾ ಇರೋದ್ರಿಂದ ಸರ್ಕಾರಗಳು ಹೆಚ್ಚಾಗಿ ಸೇರಿಸಿರುವ ಸಮಯಕ್ಕೆ ತನ್ನ ನೌಕರರಿಗೆ ಕೆಲಸ ಮಾಡದೆಯೂ ಸಂಬಳ ನೀಡ್ತಾ ಇರುವುದನ್ನ ತಪ್ಪಿಸಬಹುದು. ಸರ್ಕಾರಕ್ಕೆ ಬರುವ ವರಮಾನಗಳಾದ ವಾಣಿಜ್ಯ ತೆರಿಗೆ, ವರಮಾನ ತೆರಿಗೆ ಮತ್ತು ಇನ್ನಿತರೆ ತೆರಿಗೆಗಳು ವರ್ಷಕ್ಕೆ ನಿಖರವಾಗಿ ಬೇಗನೆ ದೊರೆಯೋದ್ರಿಂದ ಸರ್ಕಾರದ ವರಮಾನ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಒಬ್ಬ ವ್ಯಕ್ತಿಯು ತನ್ನ ಜೀವಿತ ಅವಧಿಯಲ್ಲಿ ಹೆಚ್ಚಾಗಿ ಕೂಡಿದ ಸಮಯವನ್ನ ಅವನ ಜೀವಿತ ಅವಧಿಯಲ್ಲೇ ಕಳೆದ್ರೆ ಅವನು ಬದುಕಿದ ದಿನಗಳು ಮತ್ತು ಸಮಯವನ್ನ ಸರಿಯಾಗಿ ಅಳತೆ ಮಾಡಬಹುದು. ಇನ್ನು ಮುಖ್ಯವಾಗಿ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲಗಳು ಬೇಗನೆ ಕಳೆಯಬಹುದಾಗಿದ್ರಿಂದ ಕಾಲಗಳು ಅಂದುಕೊಂಡ ದಿನಗಳಲ್ಲೇ ಪ್ರಾರಂಭವಾಗುತ್ತವೆ. ಕ್ಯಾಲೆಂಡರ್ ಅಳವಡಿಸ್ಕೊಂಡ್ರೆ ವಿಶ್ವಕ್ಕೆ ಹಲವಾರು ಅನುಕೂಲಗಳಾಗುತ್ತೆ. ಮೊದಲನೇದಾಗಿ ಗ್ರಿಗೋರಿ ಕ್ಯಾಲೆಂಡರ್ ತಪ್ಪನ್ನು ಸರಿಪಡಿಸಿದ ಮೊದಲನೇ ಇದು ಸಿಗುತ್ತೆ. ಎರಡನೇದಾಗಿ ನಾವು ಹುಟ್ಟಿದ ದಿನಗಳ ಆಚರಣೆಗಳು ತಪ್ಪಿದೆ. ಯಾಕೆಂದರೆ ಗ್ರಿಗೋರಿ ಅವರು 10 ದಿನ 1582ನೇ ಇಸ್ವಿಯಲ್ಲಿ 10 ದಿನ ಕಳೀತಾರೆ. ಆ್ಯಕ್ಚುಲಿ 10 ದಿನ ಅಲ್ಲ, 12 ದಿನ ಕಳೆಯಬೇಕಾಗಿತ್ತು ಅವರು.
ಆ 10 ದಿವಸ ಕಳೆದು ತಪ್ಪು. ಯಾಕೆಂದರೆ ಅವ್ರು 325ನೇ ಇಸ್ವಿಯಿಂದ ಅಳವಡಿಸ್ಕೊತಾರೆ. ಆ್ಯಕ್ಚುಲಿ ಕ್ರಿಸ್ತಪೂರ್ವದ ಕೂಡ ಪದ್ಧತಿ ಇರೋದ್ರಿಂದಾಗಿ ಒಂದು ಕ್ರಿಸ್ತಶಕ 111ರಿಂದನೇ ಅಳವಡಿಸ್ಬೇಕಾಯಿತು. ಅಲ್ಲಿ ಅವ್ರು ಅಳವಡಿಸೋ ತಪ್ಪಿನ ಅಲ್ಲೊಂದು ತಪ್ಪಾಗಿದೆ. ಮತ್ತು ಅಳವಡಿಸುವಾಗ ಕೂಡ ಅವರು ಒಂದೇ ದಿನಕ್ಕೆ 10 ಡೇಸ್ ಕಳೀತಾರೆ, ಅದು ಕೂಡ ತಪ್ಪು. ಯಾಕೆಂದರೆ ಅವರು ಅಳವಡಿಸ್ಬೇಕಾದ್ರೆ ಎವ್ರಿ ಫೆಬ್ರವರಿ 29th ಇಯರಲ್ಲಿ ತೆಗೆದಿದ್ರೆ ಒಂದೇ ವರ್ಷದಲ್ಲಿ 10 ದಿನ ತೆಗೆದಿದ್ದು ಕೂಡ ತಪ್ಪಾಗ್ತೈತೆ. ಯಾಕೆಂದರೆ 1582ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕು ಗುರುವಾರ ಬೆಳಗ್ಗೆ ಇದ್ದರೆ ಶುಕ್ರವಾರ ನೀವು ಬೆಳಗ್ಗೆ ಎದ್ದರಿಗೆಲ್ಲ 15ನೇ ತಾರೀಕು ಅಂತ ಹೇಳ್ತಾರೆ ಅವರು. ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಅಂತಂತ ಗ್ರಿಗೋರಿ 13ನೇ ಪೋಪ್ ಅವರು. ಆವಾಗ ತುಂಬ ಪ್ರತಿಭಟನೆಗಳು ಕೂಡ ನಡೀತವೆ. ಕೆಲವರು ಇನ್ನೂ ಏನೇನೋ ವಿಚಾರ ಪ್ರತಿಭಟನೆ ನಡೀತವೆ. ಆನಂತರ ಒಂದೊಂದೇ ದೇಶಗಳು ಅದು ವೈಜ್ಞಾನಿಕತೆಯನ್ನು ಗ್ರಿಗೋರಿ ಕ್ಯಾಲೆಂಡರ್ ವೈಜ್ಞಾನಿಕತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ದೇಶಗಳು ಅಳವಡಿಸ್ಕೊಂಡು ಗ್ಲೋಬಲ್ ಆಗಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಸೈಂಟಿಫಿಕ್ ಅಳವಡಿಕೆ ಆಗಿದೆ. ಈಗ ಅದರಲ್ಲಿರೋ ದೋಷಗಳನ್ನು ರಘುನಾಥ್ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಕರೆಕ್ಷನ್ ಮಾಡಿದ್ದೀನಿ. ಅದನ್ನು ನನ್ನ ಕ್ಯಾಲೆಂಡರಲ್ಲಿ ನೀವು ಅಳವಡಿಸ್ಕೊಂಡ್ರೆ ಪ್ರಪಂಚಕ್ಕೆ ಒಂದು ಅತ್ಯುತ್ತಮ ವೈಜ್ಞಾನಿಕ ಕ್ಯಾಲೆಂಡರ್ ಸಿಗುತ್ತೆ. ಅದನ್ನು ನನ್ನ ಕ್ಯಾಲೆಂಡರ್ ಡಾಟಾನ ಎಲ್ಲ ನೀವು ಚೆಕ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಇಷ್ಟು ಗ್ಲೋಬಲ್ ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಟಿಎಂ ರಘುನಾಥ್ರ ಕ್ಯಾಲೆಂಡರ್ನಲ್ಲಿ ತಪ್ಪು ಹುಡುಕಿದ್ರೆ 10 ಕೋಟಿ. ಭರ್ಜರಿ ಆಫರ್ ನೀಡಿದ ಕ್ಯಾಲೆಂಡರ್ ತಜ್ಞ ಸಾರ್ವಜನಿಕರಿಗೆ ಸವಾಲ್. ಎಂಥ ಆಫರ್ ನೋಡಿ. ಈ ಹಿಂದೆ ಶಿವಮೊಗ್ಗದಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ಮಾಡಿದ್ದಾಗ 1 ಕೋಟಿಯ ಆಫರ್ ನೀಡಿದ್ದ ಟಿಎಂ ರಘುನಾಥ್ ನ್ಯೂಸ್ ಫಸ್ಟ್ ಮೂಲಕ ಸಾರ್ವಜನಿಕರಿಗೆ 10 ಕೋಟಿಯ ಆಫರ್ ನೀಡಿದ್ದಾರೆ. ತಾವು ಮಾಡಿರೋ ಕ್ಯಾಲೆಂಡರ್ನಲ್ಲಿ ತಪ್ಪು ಹುಡುಕಿದ್ರೆ ಅಥವಾ ಅದಕ್ಕಿಂತ ಉತ್ತಮವಾಗಿ ಕ್ಯಾಲೆಂಡರ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಕೋಟಿ ಕೊಡುವುದಾಗಿ ಘೋಷಿಸಿದ್ದಾರೆ. ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತಾನು ಸ್ಪಷ್ಟಪಡಿಸಿದ್ದಾರೆ. ಎಲ್ಲೇ ಕರೆದು ನಾನು ಅದಕ್ಕೆ ಚಾಲೆಂಜ್ ಮಾಡಿದ್ದೀನಿ. ಶಿವಮೊಗ್ಗದಲ್ಲಿ 1 ಕೋಟಿ ಮಾಡಿದ್ದೆ. ನಾನಿವತ್ತು ನ್ಯೂಸ್ ಫಸ್ಟಲ್ಲಿ ಕೂತಿರಿಂದ ಅದನ್ನು 10 ಕೋಟಿಗೆ ರೈಸ್ ಮಾಡ್ತಾ ಇದ್ದೀನಿ. 10 ಕೋಟಿ ನಾನು ಕೊಡ್ತೀನಿ. ನನ್ನ ಕ್ಯಾಲೆಂಡರ್ಲಿ ಏನಾರು ನಾನು ಹೇಳಿರೋ ದೋಷಗಳು ನಾನು ತಪ್ಪು ಕ್ಯಾಲೆಂಡರ್ ಮಾಡಿದರೆ 10 ಕೋಟಿ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾರು ಬೇಕಾದ್ರೂ ಎಲ್ಲಿ ಕರೆದು ಡಿಬೇಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅವ್ರ ಜೊತೆ. ಅದನ್ನು ಅವರು ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಬೇಕಷ್ಟೇ ನಂದು ತಪ್ಪಿದೆ ಅಂತ. ನಾನು ಗ್ರಿಗೋರಿ ತಪ್ಪನ್ನು ಹೇಗೆ ಮಾಡಿದ್ದೀನಿ, ನನ್ನಲ್ಲಿ ಏನಾದ್ರು ತಪ್ಪಿದೆ ಅಂತ ತೋರಿಸಿದರೆ ನಾನು ಅದನ್ನು ಅವ್ರಿಗೆ ಒಪ್ಕೊಂಡು ಕೊಡೋಕ್ಕೆ ಸಿದ್ಧ ಇದ್ದೀನಿ ಸೈಂಟಿಫಿಕ್ಕಾಗಿ. ಕ್ಯಾಲೆಂಡರ್ ಲೆಕ್ಕಾಚಾರ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದ್ರೆ ಟಿಎಂ ರಘುನಾಥ್ ಅವರ ಕ್ಯಾಲೆಂಡರ್ ಜಾರಿಗೆ ಬಂದ್ರೆ ಪ್ರತಿ ವರ್ಷದ ಋತುಮಾನದಲ್ಲಿ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ವ್ಯತ್ಯಾಸವೇ ಇರಲ್ಲ ಅನ್ನೋದು ಅವರ ವಾದ. ಈಗ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ ಫಾಲೋ ಮಾಡ್ತಿರೋದ್ರಿಂದ ಮಳೆಗಾಲ ಜೂನ್ 1ರಿಂದ ಪ್ರಾರಂಭವಾಗುತ್ತೆ ಅಂತ ಲೆಕ್ಕ ಹಾಕಿದ್ರೆ ಅದು ಜೂನ್ 3ಕ್ಕೆ ಹೋಗ್ಬಿಡುತ್ತೆ. ಕಬ್ಬಿನ ಗಿಡಗಳು ಹೂ ಬಿಡುವ ಕಾಲ ಅಕ್ಟೋಬರ್ 25ರಿಂದ 27ಕ್ಕೆ ಹೋಗ್ಬಿಡುತ್ತೆ. ಆಗ ರೈತರಿಗೆ ನಷ್ಟವಾಗೋ ಸಾಧ್ಯತೆ ಹೆಚ್ಚು. ಅದೇ ಟಿಎಂ ರಘುನಾಥ್ರ ಕ್ಯಾಲೆಂಡರ್ ಅಳವಡಿಸಿಕೊಂಡ್ರೆ ಪ್ರತಿ ವರ್ಷ ನಿಖರ ದಿನಾಂಕದಂದು ಎಲ್ಲವೂ ಸಂಭವಿಸುತ್ತೆ ಅಂತಾರೆ ಅವರು. ಒಟ್ನಲ್ಲಿ ಬಹಳ ಆಸಕ್ತಿಕರವಾಗಿರೋ ವಿಚಾರವಂತೂ ಹೌದು. ನಿಮ್ಮಲ್ಲಿ ಯಾರಾದ್ರೂ ಇದನ್ನ ಅರ್ಥ ಮಾಡಿಕೊಂಡು ರಘುನಾಥ್ರ ಕ್ಯಾಲೆಂಡರ್ನಲ್ಲಿ ತಪ್ಪಿದೆ ಅಂತ ಅನ್ಸಿದ್ರೆ ಖಂಡಿತ ಚಾಲೆಂಜ್ ಮಾಡಿ. ಸವಾಲು ಸ್ವೀಕರಿಸೋಕೆ ಅವರು ಸಿದ್ಧರಿದ್ದಾರೆ. 10 ಕೋಟಿ ನೀಡೋದಕ್ಕೂ ರೆಡಿ ಇದ್ದಾರೆ. ಚರ್ಚೆಗೆ ನಿಮ್ಮ ನ್ಯೂಸ್ ಫಸ್ಟ್ ವೇದಿಕೆ ಕಲ್ಪಿಸಿಕೊಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.